ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರತೀಶ್. ಇವತ್ತಿನ ವೀಡಿಯೋಲಿ ನೋಡೋಣ ಎಕ್ಸ್ಟರ್ನಲ್ ಮೈಕ್ ಹೇಗೆ ಯೂಸ್ ಮಾಡೋದು ಅಂತ. ಸುಮಾರು ಮೊಬೈಲಿಗೆ ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಆಗಲ್ಲ. ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಸುಮಾರು ಜನ ರೆಕಾರ್ಡಿಂಗ್ ಪರ್ಪಸ್ ಆಗಲಿ, ಟಿಕ್ಟಾಕ್ ಮಾಡೋದಕ್ಕಾಗಲಿ, ಯೂಟ್ಯೂಬ್ಗಾಗಲಿ ಯೂಸ್ ಮಾಡ್ತಾ ಇರ್ತೀರಾ. ಕ್ಯಾಮ್ರಾ ತೊಗೊಳೋವಾಗ ರೆಕಾರ್ಡ್ ಮಾಡೋಣ ಅಂತ ಸುಮಾರು ಜನ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತೀರಾ. ನಿಮ್ಮ ಮೊಬೈಲ್ಸ್ ಕೆಲವೊಂದು ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಆಗಲ್ಲ. ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂತ ನೋಡೋಣ ಇವತ್ತು. ಬನ್ನಿ ಸ್ನೇಹಿತರೆ, ಇವತ್ತು ವೀಡಿಯೋ ನೋಡೋಣ ಹೇಗೆ ಕನೆಕ್ಟ್ ಮಾಡೋದು ಅಂತ. ನೋಡಿ, ಇದು ಪಿನ್ನು ಒಂದು ಬಂದು ಹೆಡ್ಫೋನ್ಸ್ಗೆ, ಒಂದು ಬಂದು ಮೈಕಿಗೆ. ಈ ಥರ ಪಿನ್ ಎಕ್ಸ್ಟರ್ನಲ್ ಆಗಿ ತೊಗೊಂಡು ನಿಮ್ಮ ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಮೊಬೈಲ್ಗಾಗೋ ಸ್ಲಾಟೇ ಇದು, ಬಟ್ಟು 2 ಕನೆಕ್ಷನ್ ಇರುತ್ತೆ ಇದರಲ್ಲಿ. 3.5 ಎಕ್ಸ್ಟರ್ನಲ್ ಅಡಾಪ್ಟರ್, ಇದು ಕೇಬಲ್ ಅಡಾಪ್ಟರ್ ಅಂತಾರೆ ಇದಕ್ಕೆ. ಇದು ಯೂಸ್ ಮಾಡಿಕೊಂಡು ನೀವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡ್ಕೊಬೋದು. ಇದು ಯೂಸ್ ಮಾಡ್ಕೊಂಡು ಹೆಂಗೆ ಕನೆಕ್ಟ್ ಮಾಡಬೇಕಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಅದಾದಮೇಲೆ ಒಂದು ಎಕ್ಸ್ಟ್ರಾ ಆ್ಯಪ್ ಯೂಸ್ ಮಾಡಿಕೊಂಡು ನೀವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡ್ಕೊಬೋದು. ನೀವೇನೋ ಈ ಥರ 3.5 ಅಡಾಪ್ಟರ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಲಿಂಕು. ಅದ್ರ ಮುಖಾಂತರ ನೀವು ಬೇಕಂದರೆ ತೊಗೊಬೋದು. ಈ ವಿಡಿಯೋ ಯಾರನ್ನೋ ಮೊದಲನೇದಾಗಿ ನೋಡ್ತಾರೆ, ಕೆಳಗಡೆ ಹೋಗಿ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ಹೊಸದಾಗಿ ವೀಡಿಯೋ ಅಪ್ಡೇಟ್ ಆಗಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವೀಡಿಯೋ ನೋಡೋಣ. ಮೊದಲನೇದಾಗಿ ನಿಮ್ಮ ಸ್ಮಾರ್ಟ್ಫೋನ್ಗೆ ನಿಮ್ಮ ಎಕ್ಸ್ಟರ್ನಲ್ ಮೈಕ್ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪಿನ್ ಕನೆಕ್ಷನ್ ಕೊಟ್ಬಿಟ್ಟು ಒಂದ್ಕಿಂತ ರೆಕಾರ್ಡಿಂಗ್ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ಗೆ ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಆಗ್ತಾಯಿದೆ ಅಂತಂದರೆ ಮಾತ್ರ ಓಕೆ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಒಂದು ಎಕ್ಸ್ಟರ್ನಲ್ಲು ಅಡಾಪ್ಟರ್ ತೊಗೊಳ್ಳಿ. ಒಂದ್ಕಿಂತ ರೆಕಾರ್ಡ್ ಮಾಡಿ ನೋಡಿ. ರೆಕಾರ್ಡ್ ಆಗಿದ ತಕ್ಷಣ ಪ್ಲೇ ಮಾಡಿ ನೋಡಿ, ಚೆಕ್ ಮಾಡಿ ಓಕೆ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಆಗ್ತಾಯಿಲ್ಲ ಅಂದರೆ ಈ ಥರ ಅಡಾಪ್ಟರ್ನ ತೊಗೊಳ್ಳಿ. ಅಡಾಪ್ಟರ್ ತೊಗೊಂಡ್ಬಿಟ್ಟು ಆ ಎಕ್ಸ್ಟರ್ನಲ್ ಮೈಕು ಮೊದಲನೇದಾಗಿ ಆ ಮೈಕ್ ಕನೆಕ್ಷನ್ ಇದಕ್ಕೆ ಕೊಡಿ. ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ಕನೆಕ್ಷನ್ ಕೊಡಿ. ಕನೆಕ್ಷನ್ ಕೊಟ್ಟು ಒಂದ್ಕಿಂತ ರೆಕಾರ್ಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ರೆಕಾರ್ಡ್ ಆಗಿದ ತಕ್ಷಣ ಒಂದ್ಕಿಂತ ಪ್ಲೇ ಮಾಡಿ ಚೆಕ್ ಮಾಡಿ. ನೋಡಿ, ಪ್ಲೇ ಆಗ್ತಿದೆ, ಓಕೆ ಇದೆ ಅದು. ಎಕ್ಸ್ಟರ್ನಲ್ ಮೈಕ್ ಬೇಡ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಆ್ಯಪ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಎಕ್ಸ್ಟರ್ನಲ್ ಮೈಕು ಮೇಲೆ ಕನೆಕ್ಟ್ ಮಾಡಿಕೊಡಿ. ಕನೆಕ್ಟ್ ಮಾಡಿಬಿಟ್ಟು ಅದರಲ್ಲೊಂದು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ವೀಡಿಯೋ ಸೆಟ್ಟಿಂಗ್ ಹೋಗಿ. ವೀಡಿಯೋ ಸೆಟ್ಟಿಂಗಲ್ಲಿ ಆಡಿಯೋ ಸೋರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಕ್ಸ್ಟರ್ನಲ್ ಮೈಕ್ ಆನ್ ಮಾಡಿಕೊಡಿ. ನೋಡ್ಬೋದು ಎಕ್ಸ್ಟರ್ನಲ್ ಮೈಕ್ ಅಂತ. ಆಗಿದ ತಕ್ಷಣ ಬ್ಯಾಕ್ ಬನ್ನಿ. ಇವಾಗ ನೀವು ರೆಕಾರ್ಡ್ ಮಾಡ್ಕೊಬೋದು. ಈ ಆ್ಯಪ್ ಯೂಸ್ ಮಾಡಿಕೊಂಡು ನೀವು ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ಕೊಬೋದು. ನೋಡಿ, ರೆಕಾರ್ಡ್ ಮಾಡಿಕೊಂಡು ಪ್ಲೇ ಮಾಡ್ಕೊಬೋದು. ಇದರಲ್ಲಿ ನಿಮ್ಮ ಎಕ್ಸ್ಟರ್ನಲ್ ಮೈಕ್ ವರ್ಕ್ ಆಗುತ್ತೆ. ಮತ್ತು ನೀವು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ವಾಯ್ಸ್ ಬೇಕಾದರೆ ಚೆಕ್ ಮಾಡ್ಕೊಬೋದು. ಸ್ನೇಹಿತರೆ, ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.